ಯುದ್ಧದ ಎಫೆಕ್ಟ್ನಿಂದಾಗಿ ರಾಜ್ಯದಲ್ಲಿ ಆಟೋ ಗ್ಯಾಸ್ ಅಭಾವ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ. ಬೆಂಗಳೂರು ಸೇರಿದಂತೆ ಗದಗ, ಹುಬ್ಬಳ್ಳಿ, ಕಲಬುರಗಿ ಸೇರಿದಂತೆ ಬಹುತೇಕ ಕಡೆಗಳಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ. ಎಲ್ಪಿಜಿ ಆಟೋ ಹಾಗೆಯೇ ಕಾರ್ ಡ್ರೈವರ್ಸ್ ಕಿಲೋಮೀಟರ್ ಗಟ್ಟಲೆ ಸಾಲಾಗಿ ನಿಂತಿದ್ದ ದೃಶ್ಯ ಕಂಡು ಬರ್ತಾ ಇದೆ. ಬೆಂಗಳೂರಿನ ಲಗ್ಗೆರೆ ಬಳಿ ಇರುವಂತಹ ಆಟೋ ಎಲ್ಪಿಜಿ ಬಂಕ್ ಬಳಿ ಭಾರೀ ಕ್ಯೂ ಕಂಡು ಬಂದಿದೆ. ಸುಮಾರು 1 ಕಿಲೋಮೀಟರ್ಗೂ ಅಧಿಕ ಕ್ಯೂ ಇದೆ. ಗ್ಯಾಸ್ ಪಡೆಯೋದಕ್ಕೆ ಆಟೋ ಡ್ರೈವರ್ಸ್ ನಿನ್ನೆಯಿಂದಲೇ ಕ್ಯೂ ನಿಂತಿದ್ದು ರಾತ್ರಿಯಿಡೀ ಜಾಗರಣೆ ಮಾಡಿದ್ದಾರೆ. ಸ್ಟಾರ್ಟ್ ಮಾಡಿರೋದು ಕ್ಯೂ ಅಲ್ಲಿ ಇವತ್ತವರೆಗೂ ಗ್ಯಾಸ್ ಸಿಕ್ಕಿಲ್ಲ. 8ವರೆಗೆ ಊಟ ಬಿಟ್ಟಿದ್ದೀವಿ. ನೈಟ್ ಎಲ್ಲ ನಿದ್ದೆ ಇಲ್ಲ, ಏನಿಲ್ಲ, ಊಟ ತಿಂಡಿ ಇಲ್ಲ, ಏನಿಲ್ಲ. ಕ್ಯೂ ಅಲ್ಲಿ ನಿಂತಿದ್ದೀವಿ ನಾವು. ಬೆಳಗ್ಗೆಲೇ ಆಗೋಗಿದೆ, ನೈಟಿಂದ ಬೆಳಗ್ಗೆಲೇ ಆಗೋಗಿದೆ. ಇನ್ನ ಹೆಂಗೆ ಸರ್ ಜೀವನ ಮಾಡೋದು ಮನುಷ್ಯ? ಈ ತರ ತೊಂದರೆ ಆದ್ರೆ ಹೆಂಗ್ ಮಾಡ್ಬೇಕು? ಯಾರಿಗೆ ಕೇಳ್ಬೇಕು ಸರ್ ನಾವು ಹೋಗಿ? ಅಲ್ಲಿಂದನೂ ಬಂದಿದ್ವಿ, ಕಾಯ್ಕೊ ರಾತ್ರಿ ಎಲ್ಲ ಊಟ ಇಲ್ಲ, ತಿಂಡಿ ಇಲ್ಲ, ಏನಿಲ್ಲ. ಹುಲಿನಗರ ಬಿಡುತ್ತೆ ಅಂದೆಲ್ಲ ಬಂದಿದ್ದೀವಿ. ರಾತ್ರಿ 9 ಗಂಟೆ ಬಂದು ಗಾಡಿ ನಿಲ್ಲಿಸಿರೋದು. ಇನ್ನೂವರೆಗೂ ಗ್ಯಾಸ್ ತುಂಬಿಸೋಕ್ಕಾಗಿಲ್ಲ. ರಾತ್ರಿ ಊಟ ಇಲ್ಲ, ನಿದ್ದೆ ಇಲ್ಲ, ನೈಟ್ ಎಲ್ಲ 120 ರೂಪಾಯಿ, 130 ರೂಪಾಯಿ ಈ ಥರ ತುಂಬ್ತಾ ಇದ್ದಾರೆ. ಈ ಗೌರ್ಮೆಂಟ್ನವ್ರು ಅವ್ರನ್ನ ಕೇಳೋರಿಲ್ಲ. ಅವ್ರ ಮನಸ್ಸಿಗೆ ಬಂದಾಗ ರೈಟ್ ಆಗ್ತಿದ್ದಾರೆ, ರೈಟ್ ಮಾಡ್ತಿದ್ದಾರೆ. ಒಬ್ಬ ಆಟೋ ಡ್ರೈವರು ಒಂದು 10 ರೂಪಾಯಿ ಕಸ್ಟಮರ್ ಹತ್ರ ಜಾಸ್ತಿ ಕೇಳಿದ್ರೆ ಅವನ ಮೇಲೆ ಕೇಸ್ ಹಾಕ್ತಾರೆ. ಇವ್ರು ಯಾರು ಕೇಸ್ ಮೇಲೆ ಕೇಸ್ ಹಾಕಂಗ ಬಂಕ್ನವ್ರ ಮೇಲೆ. ಆಟೋದವರು ಲೂಟಿ ಮಾಡ್ತಾರೆ, ಬಂಕ್ನವರೇ ಮಾಡ್ತಾವ್ರೆ, ಗೌರ್ಮೆಂಟ್ನವರೇ ಮಾಡ್ತಾರೆ, ಲೂಟಿ ಮಾಡ್ತಾರೆ ಗೌರ್ಮೆಂಟ್ನವರು. 60% ಆಗಿದ್ರೆ ನಾವು ಯಾಕೆ ಕ್ಯೂ ಅಲ್ಲಿ ನಿಂತ್ಕೋಬೇಕಾಯ್ತು? ನನಗೆ ಗ್ಯಾಸೇ ಸಿಕ್ಕಿಲ್ಲ ಎಲ್ಲ ಕಡೆ. ಪಾಪ ಇವ್ರು ಇಲ್ಲಿ ಆಗ್ತಾವ್ರೆ ನೈಟಿಂದ. ನೈಟ್ 3 ಗಂಟೆ ಸ್ಟಾರ್ಟ್ ಮಾಡಿ 2 ಗಂಟೆ ಸ್ಟಾರ್ಟ್ ಮಾಡವ್ರೆ. ಅವ್ರಿಗೆ ಕಷ್ಟ ಅನ್ನೋದು ಗೊತ್ತಾಗುತ್ತಲ್ವಾ? ಬೇರೆ ಬಂಕ್ಗಳಿಗೆ ಯಾಕೆ ಕೊಡ್ತಾ ಇಲ್ಲ? ಗೌರ್ಮೆಂಟ್ ಬಂಕಿಂದ ಬೆಲೆ ಜಾಸ್ತಿ ಮಾಡಿ ಲೂಟಿ ಹೊಡಿತಾವ್ರೆ. ಸರ್ಕಾರದವರು ಇದನ್ನ ಕ್ರಮ ತಗೊಳ್ಳೇಬೇಕು ಎಚ್ಚೆತ್ತಿ. ಈ ಗೌರ್ಮೆಂಟ್ ಬಂಕಲ್ಲಿ ಏನು ರೇಟ್ ಇದೆ ಆ ರೇಟ್ ತಗೋಬೇಕು. 105, 110, 120 ಗಂಟು ತಗೋತಾವ್ರೆ. ಲೂಟಿ ಹೊಡಿತಾವ್ರೆ. ಸರ್ಕಾರದವರು ಇದನ್ನ ಕ್ರಮ ತಗೊಂಡು ಕರೆಕ್ಟಾಗಿ ಜನಗಳಿಗೆ, ಆಟೋ ಡ್ರೈವರ್ಗೆ ತುಂಬ ಅನಾನುಕೂಲ ಆಗ್ತಾ ಇದೆ. ನೈಟು ನಿದ್ದೆ ಇಲ್ದಂಗೆ, ಊಟ ಇಲ್ದಂಗೆ ಪಾಪ ಲೈನ್ಗಳಲ್ಲಿ 2 ಲೈನಲ್ಲಿ 2-3 ಕಿಲೋಮೀಟರ್ ಗಟ್ಟಲೆ ನಿಂತಿದ್ದಾರೆ. ನಿನ್ನೆ ಸಂಜೆ 7 ಗಂಟೆಗೆ ಆಯ್ತು ಬಂದಿರೋದು. ರಾತ್ರಿ ನಿದ್ದೆ ಇಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ. ಆ ಥರ ಬಂದ್ಕೊಂಡು ಇನ್ನೂ ಹಾಕೋದಲ್ಲೇ ಇದ್ದಾರೆ. ಮೊನ್ನೆಯಿಂದನೂ ಇದೇ ಪ್ರಾಬ್ಲಮ್ ಆಗ್ತಿರೋದು. ಎಷ್ಟು ಹೆಚ್ಚು ಕಮ್ಮಿ 3 ದಿನ ಆಯಿತು. 3 ದಿನದಿಂದ ಇವತ್ತು ಆಗ್ತಿದ್ದಾರೆ ಗ್ಯಾಸು. ಇವತ್ತು ಈ ಪರಿಸ್ಥಿತಿಯಲ್ಲಿ ಈ ಥರ ಆಗ್ಬಿಟ್ಟ ಅಂದರೆ ಜೀವನ ನಡೆಸೋ ಭಾಳ ಕಷ್ಟ ಆಗ್ಬಿಟ್ಟಿದೆ. ಜೀವನ ಮಾಡ್ತಾನೆ ನಂಬ್ಕೊಂಡು ಜೀವನ ಮಾಡ್ತಾರೆ. ನಮ್ಮ ಆಟೋ ಬಿಟ್ಟರೆ ಬೇರೆ ಇಲ್ಲ ನಮ್ಮದು ಜೀವನ. ಇದರಿಂದಾನೇ ನಮ್ಮ ಜೀವನ. ನಾನು ನೋಡಿದಂಗೆ ಒಂದು 15 ದಿವಸದಿಂದ ಇದೆ ಸರ್ ಪ್ರಾಬ್ಲಮ್ ಇದೆ. 15 ದಿನ ಪ್ರಾಬ್ಲಮ್ ಇದೆ. ಯಾರು ಗಮನಕ್ಕೂ ಬರ್ತಾ ಇಲ್ಲ. ತುಂಬ ಕಷ್ಟ ಇದೆ ಆಟೋ ಚಾಲಕರಿಗೆ. ಒಂದು ಬಂಕಲ್ಲಿ ಮಿನಿಮಮ್ 5 ರಿಂದ 6 ಅವರ್ ನಿಂತ್ಕೋತವ್ರೆ ಡೈಲಿ. ನೆನ್ನೆ ನೈಟು ಸಂಜೆ 7 ಗಂಟೆ ಗಾಡಿ ಹಾಕಿರೋದು, ಇನ್ನೂ 100 ಗಾಡಿ ಇದೆ. 7 ಗಂಟೆ ಗಾಡಿ ಹಾಕಿರೋದು, 7 ಗಂಟೆ ಆದರೂ ಇನ್ನೂ 100 ಗಾಡಿ ಹಿಂದೆ ಇದೆ. ಈ ನಡುವೆ ಸಾಕಷ್ಟು ಡಿಮ್ಯಾಂಡ್ ಇರೋದ್ರಿಂದ ಎಲ್ಪಿಜಿ ಗ್ಯಾಸ್ಗಾಗಿ ಇಂದಿನಿಂದ ಟೋಕನ್ ಸಿಸ್ಟಮ್ ಮಾಡಲಾಗುತ್ತೆ. ಎಲ್ಪಿಜಿ ಗ್ಯಾಸ್ ಪಡಿಬೇಕು ಅಂತಂದ್ರೆ ನಾಳೆ ಪಡಿಬೇಕು ಅಂತಂದ್ರೆ ಇವತ್ತೇ ಟೋಕನ್ ಪಡ್ಕೋಬೇಕು. 2 ದಿನದಲ್ಲಿ ಎಲ್ಪಿಜಿ ಕಂಪನಿಗಳ ಜೊತೆ ಸಭೆಯನ್ನ ಮಾಡ್ತಾರೆ ಆಹಾರ ಸಚಿವ KH ಮುನಿಯಪ್ಪ. ಕೋಲಾರದ ಎಪಿಎಂಸಿ ಮಾರುಕಟ್ಟೆ ಎದುರಿನ ಬಂಕ್ ಮುಂದೆ ಕ್ಯೂ ನಿಂತಿದ್ದಾರೆ. ಕಳೆದ 2 ದಿನದಿಂದ ಆಟೋ ಗ್ಯಾಸ್ಗಾಗಿ ಚಾಲಕರು ಪರದಾಡ್ತಿದ್ದಾರೆ. ಇಂದು ಬೆಳಿಗ್ಗೆ ಗ್ಯಾಸ್ ಸಿಗತ್ತೆ ಅನ್ನುವಂತಹ ಮಾಹಿತಿ ಇದೆ. ಆಟೋ ಗ್ಯಾಸ್ ಸಮಸ್ಯೆಯಿಂದ ಜೀವನ ದುಸ್ತರವಾಗಿದೆ ಅಂತ ಆಟೋ ಚಾಲಕರು ಅಳಲು ತೋಡಿಕೊಂಡಿದ್ದಾರೆ. 3 ಗಂಟೆ ನೈಟ್ ಬಂದಿರೋದು, ಆವಾಗನಿಂದ ಕಾಯ್ತಾ ಇದ್ರಿ. ಅಪ್ಪ ಬೆಳಿಗ್ಗೆ ಬರ್ತದ ನೈಟ್ ಬರ್ತದ ಅಂತ ಹೇಳ್ತಾ ಇದ್ರು. ನಮ್ಗೆ ಜಾಸ್ತಿ ಹಿಂಸೆ ಆಗ್ಬಿಟ್ಟಿದೆ ಇಲ್ಲಿ. ಆಟೋ ಚಾಲಕರಿಗೆ ಜಾಸ್ತಿ ಹಿಂಸೆ ಆಗ್ಬಿಟ್ಟಿದೆ ಇಲ್ಲಿ. ಗ್ಯಾಸೇ ಸಿಗ್ತಾಯಿಲ್ಲ. ನಾವು ಹೆಂಡತಿ ಮಕ್ಕಳು ಸಾಕೋದು ಹೆಂಗೆ, ನಾವು ಸಂಘಕ್ಕೆ ಕಟ್ಟೋದು ಹೆಂಗೆ, ಚೀಟಿ ಕಟ್ಟೋದು ಹೆಂಗೆ, ಜಾಸ್ತಿ ಹಿಂಸೆ ಆಗ್ಬಿಟ್ಟಿದೆ ಸರ್ ಇಲ್ಲಿ. ಸರ್ ಏನೇನು ಇವತ್ತಿಗೆ 4 ದಿವಸ ಆಗಿದೆ ಸರ್. ಅಷ್ಟು ಹಿಂಸೆ ಆಗಿಬಿಟ್ಟೈತೆ. ಈಗ ಬರ್ತದೆ ಅಂತ ಹೇಳ್ತಾರೆ, ಈಗಿಲ್ಲ. ಬೆಳಿಗ್ಗೆ ಬರ್ತದೆ ಅಂತ ಹೇಳ್ತಾರೆ, ಗ್ಯಾಸೇ ಸಿಗ್ತಾ ಇಲ್ಲ. ಕಷ್ಟ ಜಾಸ್ತಿ ಐತೆ. 10 ರೂಪಾಯಿ ಜಾಸ್ತಿ ಕೇಳಿದ್ರೆ ಜಗಳ ಮಾಡೋಕ್ಕೆ ಕೊಡ್ತಾರೆ ಕಸ್ಟಮರು. ಇಲ್ಲಿ ನೋಡಿದ್ರೆ 2 ದಿವಸ 3 ದಿವಸ ವೇಟ್ ಮಾಡಿ ಇಲ್ಲಿ ಗ್ಯಾಸ್ ಹಾಕ್ತಾರೆ ಸರ್. ಇಲ್ಲಿ ನಾವು ನಾಳೆ ಬರೋದು, ಇವತ್ತು ನೈಟ್ ಇಲ್ಲ, ನಾಳೆ ಬೆಳಗ್ಗೆ ಬರೋದು. ಅದೂ ಡೌಟ್. ಮಧ್ಯಾಹ್ನ ಹೇಳಿರೋದು, ಇವಾಗ ಹೇಳ್ತಾ ಇದ್ದಾರೆ ಬೆಳಗ್ಗೆ ಬರ್ತಾರೆ, ನಾಳೆನಿಂದ ಹಾಕೋದು, ನಾಳೆ 9 ಗಂಟೆ ಮೇಲೆ ಹಾಕೋದು ಅಂತ. ಮನೆಗೆ ಹೋಗೋಕ್ಕೆ ಭಯ ಬೀಳ್ತಾ ಇದ್ದೀನಿ. ಇವಾಗ ಅವ್ನು ನಂಬಿಕೆ ಮಾಡಿ ಕೊಟ್ಟವನು. ಇವಾಗ ನಾವು ಓಡಿಸಿದ್ರಿ ಡೈಲಿ ಅವನ್ಕ ಕೂಲಿ ಕೊಡಬೇಕು. ಇವಾಗ ನಾವು ಸಂಪಾದನೆ ಮಾಡಬೇಕು, ಅವನು ಸಂಪಾದನೆ ಮಾಡಬೇಕು. ಇವಾಗ ಗ್ಯಾಸ್ ಸಿಕ್ಕಿದ್ರೆ ಎಲ್ಲ ನಾವು ಏನೋ ಒಂದು 10 ರೂಪಾಯಿ ಸಂಪಾದನೆ ಮಾಡಿ 5 ರೂಪಾಯಿ ಅವ್ನು ಕೊಟ್ಟು 5 ರೂಪಾಯಿ ನಾವು ಮಾಡೋದು, ಜೀವನ ಮಾಡೋದು. ಇವಾಗ ಗ್ಯಾಸೇ ಸಿಗ್ತಾ ಇಲ್ಲ. 4 ದಿವಸ ಆಯ್ತು ಇಲ್ಲಿ ಈ ಬಂಕಾಗಿ ಗ್ಯಾಸ್ ಸಿಕ್ಕಿ. ಇನ್ನೊಂದು ಬಂಕ್ ಐತಾ, ಅದು ಬಂದ್ ಮಾಡಿಬಿಟ್ಟವ್ರು. ಕೋಲಾರಾಗ 2 ಬಂಕ್ ಇರೋದು, ಅಲ್ಲಿ ಅವ್ನು ಬಂದ್ ಮಾಡಿಬಿಟ್ಟವ್ರು. ಇಲ್ಲಿ ಬರೋದೇನೆಂದರೆ 3 ದಿವ್ಸಕ್ಕೆ 4 ದಿವ್ಸಕ್ಕೆ ಒಂದು ಸತಿ ಬರ್ತದೆ ಗ್ಯಾಸ್. ಅದು ತುಂಬ್ಕೊಂಡು ಹೋದರೆ ಒಂದು 2 ದಿನ 3 ದಿನ. ನಮ್ಮ ಕೋಲಾರಾಗ ತುಂಬ ಡಿಮ್ಯಾಂಡ್ ಆಗಿಬಿಟ್ಟೈತೆ ಸರ್ ಗ್ಯಾಸು.
ಆಟೋ ಎಲ್ಪಿಜಿ ದರ ಏರಿಕೆ ಖಂಡಿಸಿ ಆಟೋ ಚಾಲಕರು ಇವತ್ತು ಹುಬ್ಬಳ್ಳಿಯಲ್ಲಿ ಪ್ರತಿಭಟನೆಯನ್ನು ನಡೆಸಲಿದ್ದಾರೆ. ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘ ಹಾಗೂ ಹುಬ್ಬಳ್ಳಿ ಆಟೋ ಮಾಲೀಕರ ಸಂಘದ ನೇತೃತ್ವದಲ್ಲಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ. ಹುಬ್ಬಳ್ಳಿಯಲ್ಲಿರುವಂತಹ ಆಟೋ ಎಲ್ಪಿಜಿ ಬಂಕ್ಗಳು ಮುಚ್ಚಿದ್ದು, ಕೆಲವೇ ಎಲ್ಪಿಜಿ ಬಂಕ್ಗಳಲ್ಲಿ ವಿತರಣೆ ಮಾಡ್ತಾ ಇದ್ರೂ ಬೇಕಾಬಿಟ್ಟಿ ದರವನ್ನು ಹಾಕಲಾಗ್ತಾ ಇದೆ. ಬೇಕಾಬಿಟ್ಟಿ ದರ ಏರಿಸುತ್ತಿರುವಂತಹ ಬಂಕ್ ಮಾಲೀಕರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಮಿನಿ ವಿಧಾನಸೌಧದ ಎದುರು ಆಟೋ ಚಾಲಕರು ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಯುದ್ಧದಿಂದಾಗಿ ಕರಾವಳಿಯ ಮೀನುಗಾರಿಕಾ ಬೋಟ್ಗಳಿಗೆ ತೈಲ ಸಿಗ್ತಾ ಇಲ್ಲ. ಮೀನುಗಾರಿಕಾ ಅಭಿವೃದ್ಧಿ ನಿಗಮದಿಂದ ನೀಡುವ ಸಬ್ಸಿಡಿ ಡೀಸೆಲ್ನಲ್ಲಿ ಕಳೆದ 15 ದಿನಗಳಿಂದ ವ್ಯತ್ಯಯ ಉಂಟಾಗಿದೆ. ಕಚ್ಚಾ ತೈಲ ಬೆಲೆ ಹೆಚ್ಚಳ ಆಗಿದ್ದರಿಂದ ಡೀಸೆಲ್ ಪೂರೈಕೆ ಸ್ಥಗಿತ ಆಗಿದೆ. ನೂರಾರು ಬೋಟ್ಗಳು ಲಂಗರು ಹಾಕಿವೆ. ಆಳ ಸಮುದ್ರ ಮೀನುಗಾರಿಕೆ ನಡೆಸುವವರಿಗೆ 10 ದಿನಗಳವರೆಗೆ 6,000 ಲೀಟರ್ ಡೀಸೆಲ್ ಬೇಕು. ತಿಂಗಳಿಗೆ ಕನಿಷ್ಠ 18,000 ಲೀಟರ್ ಅಷ್ಟು ಡೀಸೆಲ್ ಬೇಕಾಗುತ್ತೆ. ಆದರೆ ಸದ್ಯ ಡೀಸೆಲ್ ಪೂರೈಕೆ ವ್ಯತ್ಯಯದಿಂದ ಮೀನುಗಾರರು ಕಂಗಾಲಾಗಿದ್ದಾರೆ. 60% ಬೋಟ್ಗಳಿಗೆ ಡೀಸೆಲ್ ಪೂರೈಕೆ ಆಗಿಲ್ಲ ಮತ್ತು ರಿಟೈಲ್ ಬಂಕ್ಗಳಿಗೆ ಮೀನುಗಾರಿಕಾ ಇಲಾಖೆ ಅಧಿಕಾರಿಗಳು ಪತ್ರ ಬರೆಯಲು ಮುಂದಾಗಿದ್ದಾರೆ. ಕುಟೋದ್ಯಮಕ್ಕೂ ಕೊಲ್ಲಿ ಯುದ್ಧದ ಎಫೆಕ್ಟ್ ತಟ್ಟಿದೆ. ಹೊರದೇಶಗಳಿಗೆ ಕೋಳಿ ಮೊಟ್ಟೆ ರಫ್ತು ಸ್ಥಗಿತವಾಗಿದೆ. ಉತ್ಪಾದನೆ ಹೆಚ್ಚಳವಾದ ಪರಿಣಾಮ ಏಕಾಏಕಿ ಮೊಟ್ಟೆ ಬೆಲೆ ಕುಸಿತವಾಗಿದೆ. ಒಂದು ತಿಂಗಳಲ್ಲಿ 2 ರಿಂದ 3 ರೂಪಾಯಿ ಕುಸಿತವಾಗಿದೆ. 7 ರೂಪಾಯಿ ಇದ್ದ ಮೊಟ್ಟೆ ಬೆಲೆ 4 ರೂಪಾಯಿಗೆ ಇಳಿದಿದ್ದು ಪೌಲ್ಟ್ರಿ ಉದ್ಯಮಕ್ಕೂ ಕೂಡ ಭಾರಿ ಹೊಡೆತ ಬಿದ್ದಿದೆ. ಹೀಗಾಗಿ ಚಾಮರಾಜನಗರದಲ್ಲಿ ಮೊಟ್ಟೆ ವ್ಯಾಪಾರ ಮಾಡುವಂತಹ ವ್ಯಾಪಾರಿಗಳು ತಮ್ಮ ಕಷ್ಟವನ್ನ ಹೇಳ್ಕೊಳ್ತಾ ಇದ್ದಾರೆ. ಈಗ ಯುದ್ಧ ಸ್ಟಾರ್ಟ್ ಆಗಿದ್ದರಿಂದ ಮೊಟ್ಟೆ ವ್ಯಾಪಾರಕ್ಕೆ ಜನಗಳಿಗೆ ಅನಾನುಕೂಲ ಆಗಿದೆ. ರೈತರಿಗೆ, ಮುಖ್ಯವಾಗಿ ವರ್ತಕರಿಗೆ ಹಾಗೂ ಎಲ್ಲರಿಗೂ ಅನಾನುಕೂಲ ಆಗಿದೆ. ಈ ಸಂದರ್ಭದಲ್ಲಿ ಮಾರುಕಟ್ಟೆಯಲ್ಲಿ ಮೊಟ್ಟೆ ಪ್ರೊಡಕ್ಷನ್ ಜಾಸ್ತಿ ಆಗಿರೋದ್ರಿಂದ, ಬೇಸಿಗೆ ಬಂದಿರೋದ್ರಿಂದ ಹಾಗೂ ಬೇಸಿಗೆಯಲ್ಲಿ ಜನ ಮೊಟ್ಟೆ ತಿನ್ನೋದು ಹಿಂದೇಟು ಹಾಕುವ ಭಾವನೆ ಇರೋದ್ರಿಂದ ಮೊದಲು ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ 7 ರೂಪಾಯಿವರೆಗೂ ಮೊಟ್ಟೆ ಧಾರಣೆ ರೀಚ್ ಆಗಿತ್ತು. ಈಗ ದೇಶೀಯ ಮಾರುಕಟ್ಟೆಯಲ್ಲಿ ಮೊಟ್ಟೆ ಧಾರಣೆ ಅಧಿಕವಾಗಿ ಕಂಡು ಬಂದಿದ್ದು, ಈಗ ಪ್ರಸ್ತುತ ಯುದ್ಧ ಹಾಗೂ ಬೇಸಿಗೆಯಲ್ಲಿ ಸ್ಕೂಲು, ಕಾಲೇಜು, ಅಂಗನವಾಡಿಗಳೆಲ್ಲ ಕುಸಿತವಾಗಿ ಬಂದಾಗಿರೋ ಕಾರಣ, ಹೋಟೆಲಲ್ಲಿ ಗ್ಯಾಸ್ ಸಿಗದಿರೋ ಕಾರಣ ಸಡನ್ನಾಗಿ ಈ ಸಮಸ್ಯೆ ತಂದಿರೋದ್ರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ಮೊಟ್ಟೆ ಧಾರಣೆ ಕಮ್ಮಿ ಆಗಿದ್ದು, ಇದರಿಂದ ರೈತರಿಗೆ, ವರ್ತಕರಿಗೆ ಸುಮಾರು ಜನ ಇದನ್ನು ನಂಬಿಕೆ ಪರೋಕ್ಷವಾಗಿ ಸುಮಾರು ಜನಕ್ಕೆ ತೊಂದರೆ ಆಗಿದೆ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ರಂಗೇರುತ್ತಿದೆ. ಕಾಂಗ್ರೆಸ್ ಗೆಲ್ಲಿಸಲು ಸಿಎಂ, ಡಿಸಿಎಂ ಸೇರಿದಂತೆ ಕಾಂಗ್ರೆಸ್ ನಾಯಕರು ಈಗಾಗಲೇ ಅಬ್ಬರದ ಪ್ರಚಾರ ನಡೆಸುತ್ತಿದ್ದಾರೆ. ಬಹಿರಂಗ ಪ್ರಚಾರದ ಕೊನೆ ದಿನ ಕ್ಷೇತ್ರದಿಂದ ಹೊರಬಂದರೂ ಗಡಿಯಲ್ಲಿತ್ಕೊಂಡು ಅಭ್ಯರ್ಥಿಗಳನ್ನು ಗೆಲ್ಲಿಸುವಂತೆ ಸಿಎಂ, ಡಿಸಿಎಂ, ಶಾಸಕರು, ಸಚಿವರು ಹಾಗೂ ಪರಿಷತ್ ಸದಸ್ಯರಿಗೆ ತಾಕೀತು ಮಾಡಿದ್ದಾರೆ. ನಿಮಗೆ ವಹಿಸಿದಂತಹ ಬೂತ್ಗಳಲ್ಲಿ ಬಿಜೆಪಿಗಿಂತ ಹೆಚ್ಚು ಲೀಡ್ ಬರಬೇಕು. ಯಾರಾದರೂ ನಿರ್ಲಕ್ಷ್ಯ ತೋರಿದ್ದಲ್ಲಿ ಮುಂದಾಗುವಂತಹ ಕ್ರಮಕ್ಕೆ ನೀವೇ ಹೊಣೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ರಾಜ್ಯ ರಾಜಕೀಯದಿಂದ ಅಂತರ ಕಾಯ್ದುಕೊಂಡಿದ್ದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಇದೀಗ ಉಪಚುನಾವಣೆಯಲ್ಲಿ ಫುಲ್ ಆಕ್ಟಿವ್ ಆಗಿದ್ದಾರೆ. ದಾವಣಗೆರೆ ಹಾಗೂ ಬಾಗಲಕೋಟೆಯಲ್ಲಿ ಪ್ರಚಾರದಲ್ಲಿ ತೊಡಗಲಿದ್ದಾರೆ. ರಾಜ್ಯದಲ್ಲಿ ಉಪಚುನಾವಣೆ ಕಣಕ್ಕೆ ಜಮೀರ್ ಅಹಮದ್ ಮಾತ್ರ ಇನ್ನೂ ಇಳಿದಿಲ್ಲ. ದಾವಣಗೆರೆಯ ಮುಸ್ಲಿಮರ ವಾರ್ಡ್ಗಳಲ್ಲಿ ಪ್ರಚಾರ ಮಾಡೋದು ಸವಾಲಾಗಿದೆ. ಹೇಗಾದ್ರೂ ಮಾಡಿ ಜಮೀರ್ ಅವರನ್ನ ಕರೆಸಿ ಅಂತ ಸಚಿವ ಎಸ್ ಮಲ್ಲಿಕಾರ್ಜುನ್ ಸಿಎಂ ಮೊರೆ ಹೋಗಿದ್ದಾರೆ. ಹೋದಲ್ಲಿ ಬಂದಲ್ಲಿ ಜಮೀರ್ ಕರೆಸಿ ಅಂತ ಅಲ್ಪಸಂಖ್ಯಾತ ಮುಖಂಡರು ಕೇಳ್ತಾ ಇದ್ದಾರೆ. ಹೀಗಾಗಿ ಸಿಎಂ ಮೂಲಕ ಜಮೀರ್ ಮನವೊಲಿಕೆಗೆ ಪ್ರಯತ್ನ ಆಗ್ತಾ ಇದೆ. ಬಾಗಲಕೋಟೆಯಲ್ಲಿ 2ನೇ ಸುತ್ತಿನ ಮತಬೇಟೆಗೆ ಸಿಎಂ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇಂದು ಸಿಎಂ ಸಿದ್ದರಾಮಯ್ಯ ಬಾಗಲಕೋಟೆ ಕ್ಷೇತ್ರ ಪ್ರವಾಸ ಕೈಗೊಂಡಿದ್ದಾರೆ. ಬೆಳಿಗ್ಗೆ 11:40ಕ್ಕೆ ನವನಗರದ ಹೆಲಿಪ್ಯಾಡ್ಗೆ ಸಿಎಂ ಆಗಮಿಸಿ ಬಳಿಕ ಕ್ಷೇತ್ರದ ಮುಚಕಂಡಿ ವೀರಭದ್ರೇಶ್ವರ ದೇಗುಲಕ್ಕೆ ಭೇಟಿ ನೀಡಲಿದ್ದಾರೆ. ನಂತರ ಮಧ್ಯಾಹ್ನ 12ಕ್ಕೆ ಬೇವಿನಮಟ್ಟಿ ಗ್ರಾಮದಲ್ಲಿ ಅಭ್ಯರ್ಥಿ ಪರ ಸಿಎಂ ಪ್ರಚಾರ ಸಭೆ ನಡೆಸಲಿದ್ದಾರೆ. ಸಂಜೆ 4ಕ್ಕೆ ಶಿರೂರು ಗ್ರಾಮದಲ್ಲಿ, ಸಂಜೆ 6:30ಕ್ಕೆ ನವನಗರದ ವಾಂಬೆ ಕಾಲೋನಿಯಲ್ಲಿ ಸಿಎಂ ಅಬ್ಬರದ ಪ್ರಚಾರ ಸಭೆ ನಡೆಸಲಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಉಸ್ತುವಾರಿ ಸಚಿವ ತಿಮ್ಮಾಪುರ್, ಶಿವಾನಂದ ಪಾಟೀಲ್, ಜಾರಕಿಹೊಳಿ ಸೇರಿದಂತೆ ಜಿಲ್ಲೆಯ ಹಾಲಿ ಮಾಜಿ ಶಾಸಕರು ಸಾಥ್ ನೀಡಲಿದ್ದಾರೆ. ಉಪಚುನಾವಣೆ ಅಖಾಡದಲ್ಲಿ ಕಾಂಚಾಣದ ಸದ್ದು ಕೇಳಿಬಂದಿದೆ. 15ಕ್ಕೂ ಹೆಚ್ಚು ಸಚಿವರು ಸೂಟ್ಕೇಸ್ ಜೊತೆ ಚುನಾವಣಾ ಅಖಾಡಕ್ಕೆ ಬಂದಿದ್ದಾರೆ ಅಂತ ಹೇಳಿ ಶಿವಮೊಗ್ಗದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಗಂಭೀರ ಆರೋಪ ಮಾಡಿದ್ದಾರೆ. ಬಾಗಲಕೋಟೆ, ದಾವಣಗೆರೆಯಲ್ಲಿ ಹಣ ಹಂಚಿಕೆ ಆಗ್ತಿದೆ, ಆದರೆ ಇದು ಯಾವುದೇ ಕಾರಣಕ್ಕೂ ಮತದಾರರ ಮೇಲೆ ಪರಿಣಾಮ ಬೀರಲ್ಲ. ಎರಡೂ ಕ್ಷೇತ್ರಗಳಲ್ಲೂ ಬಿಜೆಪಿ ಗೆಲ್ಲುತ್ತೆ ಅಂತ ವಿಜೇಂದ್ರ ಹೇಳಿದ್ದಾರೆ. ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಯಕರ್ತರ ಪರಿಶ್ರಮ ಎರಡೂ ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಾರ್ಟಿಯ ವಿಜಯ ಪತಾಕೆ ಹಾರೇ ಇರ್ತದೆ. ಯಾವುದೇ ಕಾರಣಕ್ಕೂ ಅದರಲ್ಲಿ ಬದಲಾವಣೆ ಆಗೋದಿಲ್ಲ.
ಹಾಗಾಗಿ ಪಾಪ ಮುಖ್ಯಮಂತ್ರಿಗಳು ಭಾಳ ಭಯಭೀತರಾಗಿದ್ದಾರೆ. ತಮ್ಮ ಗ್ಯಾರಂಟಿಗಳ ಮೇಲೆ ಭರವಸೆ ಬಹುಶಃ ಮುಖ್ಯಮಂತ್ರಿಗಳಿಗೆ ಹೋದಂತೆ ಕಾಣ್ತಾ ಇದೆ. ಹಾಗಾಗಿ ಬಾಗಲಕೋಟೆನಲ್ಲಿ 15ಕ್ಕೂ ಹೆಚ್ಚು ಸಚಿವರು ಸೂಟ್ಕೇಸ್ಗಳನ್ನ ಹಿಡ್ಕೊಂಡು ಸ್ವತಃ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲೇ ಬಾಗಲಕೋಟೆಗೆ ಬಂದು ಬೀಡುಬಿಟ್ಟಿದ್ದಾರೆ. ದಾವಣಗೆರೆಗೂ ಕೂಡ ಹೋಗಿದ್ದಾರೆ. ಆದರೆ ಇದು ಯಾವುದೇ ಪರಿಣಾಮಗಳು ಮತದಾರರ ಮೇಲೆ ಆಗೋಕ್ಕೆ ಸಾಧ್ಯ ಇಲ್ಲ. ದಾವಣಗೆರೆ ಇನ್ನು 2 ವರ್ಷ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯ ಹೇಳಿಕೆ ವಿಚಾರದ ಬಗ್ಗೆಯೂ ಬಿವೈವಿ ತಿರುಗೇಟು ಕೊಟ್ಟಿದ್ದು, ಸಾರ್ವಜನಿಕ ಸಭೆಯಲ್ಲಿ ಏನ್ ಬೇಕಾದರೂ ಹೇಳಬಹುದು, ಸದನದಲ್ಲಿ ಹೇಳುವಂತ ಎದೆಗಾರಿಕೆ ಇಲ್ಲ. ಬಿಜೆಪಿ ಎಷ್ಟು ಕೇಳಿದ್ರೂ ಸದನದಲ್ಲಿ ಹೇಳಲಿಲ್ಲ. ಸಿಎಂ ಇರ್ತಾರಾ ಬದಲಾಗ್ತಾರಾ ಗೊತ್ತಿಲ್ಲ. ಸಿಎಂ ಇದ್ರು ಬದಲಾದ್ರೂ ರಾಜ್ಯದ ಆರ್ಥಿಕ ಸ್ಥಿತಿ ಮಾತ್ರ ಬದಲಾಗಲ್ಲ ಅಂತೇಳಿ ಕಿಡಿಕಾರಿದ್ದಾರೆ. ಇನ್ನು 2 ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲೋದು ಶತಸಿದ್ಧ ಅಂತ ಹೇಳಿದ್ರು. ನಾನೇ ಮುಖ್ಯಮಂತ್ರಿ ಅಂತ ಮತ್ತೆ ಹೊರಗಡೆ ಮೈಕ್ನಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ಏನು ಬೇಕಾದ್ರೂ ಹೇಳ್ಬೋದು. ಆದರೆ ಸದನದಲ್ಲಿ ಮೊನ್ನೆ ಇತ್ತೀಚೆಗೆ ಬಜೆಟನ್ನು ತಾವು ನೋಡಿದ್ರಿ. ಸದನದಲ್ಲಿ ಹಲವಾರು ಬಾರಿ ವಿರೋಧ ಪಕ್ಷದವರು ಅದನ್ನು ಪ್ರಶ್ನೆ ಮಾಡಿದ್ರು ಸಹ ಸದನದಲ್ಲಿ ಹೇಳ್ತಕ್ಕಂಥ ಎದೆಗಾರಿಕೆ ಮುಖ್ಯಮಂತ್ರಿಗಳಿಗೆ ಇರಲಿಲ್ಲ. ಪಾಪ ಅದು ಯಾಕೇನು ಅಂತ ನನಗೂ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿ ಅವ್ರು ಇರ್ತಾರಾ ಬದಲಾವಣೆ ಆಗ್ತಾರಾ, ಅವ್ರು ಇದ್ದರೂ ಕೂಡ ರಾಜ್ಯದ ಪರಿಸ್ಥಿತಿಯನ್ನು ಸುಧಾರಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆದರೂ ಕೂಡ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಹಿಂದುತ್ವದ ವ್ಯಾಖ್ಯಾನದ ಮೇಲೆ ಸಿದ್ದರಾಮಯ್ಯ ತೀಕ್ಷ್ಣ ಪ್ರಶ್ನೆ ಮಾಡಿದ್ರು. ನಾನು ಹಿಂದೂ, ನನ್ನ ಹೆಸರು ಸಿದ್ದರಾಮಯ್ಯ, ಎಲ್ಲರಿಗೂ ದೇವರ ಹೆಸರೇ ಇರುತ್ತೆ, ನಾನು ಹಿಂದೂ ಅಲ್ವಾ, ಬಿಜೆಪಿಯವರು ಮಾತ್ರ ಹಿಂದೂನಾ ಅಂತ ಸಿಎಂ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಗಾಂಧೀಜಿಯವರ ಹಿಂದುತ್ವ ಬೇರೆ, ಗೋಡ್ಸೆ ಹಿಂದುತ್ವ ಬೇರೆ. ಹಿಂದೂ ಧರ್ಮದ ಹೆಸರಿನಲ್ಲಿ ಅಧಿಕಾರಕ್ಕೆ ಬರ್ತಾರೆ, ಆದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಲೂಟಿ ಮಾತ್ರ ಮಾಡ್ತಾರೆ ಅಂತ ಸಿಎಂ ದಾವಣಗೆರೆಯಲ್ಲಿ ಕಿಡಿಕಾರಿದ್ದಾರೆ. ಇನ್ನು ಗ್ಯಾರಂಟಿ ಯೋಜನೆಯಲ್ಲಿ ಲಂಚ ಆರೋಪಕ್ಕೆ ಮಾಜಿ ಸಿಎಂ ಸದಾನಂದ ಗೌಡ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಸದಾನಂದ ಗೌಡ ಒಬ್ಬ ರಿಜೆಕ್ಟೆಡ್ ಗೂಡ್ಸ್. ಆ ರಿಜೆಕ್ಟೆಡ್ ಗೂಡ್ಸ್ ಗ್ಯಾರಂಟಿ ಯೋಜನೆ ಬಗ್ಗೆ ಮಾತನಾಡ್ತಾ ಇದೆ. ನಾವು ನೇರವಾಗಿ ಜನರ ಖಾತೆಗೆ ಹಣ ಹಾಕ್ತೀವಿ, ಇಲ್ಲಿ ಲಂಚದ ಪ್ರಶ್ನೆಯೇ ಇಲ್ಲ ಅಂತ ಸಿದ್ದರಾಮಯ್ಯ ಸ್ಪಷ್ಟನೆ ನೀಡಿದ್ರು. ದಾವಣಗೆರೆ ಬೈಲೆಕ್ಷನ್ ಅಖಾಡ ರಂಗೇರಿದೆ. ನಾಯಕರು ಗೆಲುವಿಗಾಗಿ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಜಿಲ್ಲೆಯಲ್ಲಿ ಮಳೆ ಮಧ್ಯೆ ಕೊಡೆ ಹಿಡಿದು ಕಾಂಗ್ರೆಸ್ ಕಲಿಗಳು ಪ್ರಚಾರವನ್ನ ಮಾಡಿದ್ದಾರೆ. ನಗರದ ಅಬ್ದುಲ್ ರಜಾಕ್ ಸರ್ಕಲ್ನಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಶಕ್ತಿ ಪ್ರದರ್ಶನ ವೇಳೆ ಮಳೆ ಸುರಿದಿದೆ. ಆದರೆ ಮಳೆಯನ್ನು ಲೆಕ್ಕಿಸದೆ ಸಿಎಂ ಕೊಡೆ ಹಿಡಿದು ಭಾಷಣ ಮಾಡಿದ್ರು. ಈ ವೇಳೆ ಜನರು ತಲೆ ಮೇಲೆ ಚೇರ್ ಹೊತ್ತು ನಿಂತಿದ್ರು. ಅಲ್ಲದೆ ಶಾಸಕ ಶಿವಲಿಂಗೇಗೌಡ ತಲೆ ಮೇಲೆ ಟವೆಲ್ ಹೊತ್ಕೊಂಡಿದ್ರು. ಸಿಎಂ ಹಾಗೇನೆ ಡಿಕೆ ಶಿವಕುಮಾರ್, ಎಸ್ಎಸ್ ಮಲ್ಲಿಕಾರ್ಜುನ್ ವೇದಿಕೆಯಲ್ಲಿ ಹಾಜರಿದ್ದರು. पिछले चुनाव में अप्पा जी को 5 साल के लिए जिताया है, तो ये वादा पूरा करने का समय आया है। इस बार उनके पोते समर शामनूर खड़े हैं। आप सभी समर शामनूर को अपने बेटे की तरह, पोते की तरह आशीर्वाद दीजिए। ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಯತ್ನಾಳ್ ಪ್ರಚಾರದ ವಿಚಾರವಾಗಿ ವಿಜಯಪುರದಲ್ಲಿ ಮಾತನಾಡಿದ ಸಚಿವ ಎಂಬಿ ಪಾಟೀಲ್, ಯತ್ನಾಳ್ ವಾಪಸ್ ಬಿಜೆಪಿಗೆ ಹೋಗಲು ನಾಟಕ ಮಾಡ್ತಿದ್ದಾರೆ ಅಂದಿದ್ದಾರೆ. ಸುಮ್ಮನೆ ಅದಲ್ಲ, ಇದೆಲ್ಲ ನಾಟಕ. ಸುಮ್ಮನೆ ಅವ್ರು ವಾಪಸ್ ಬಿಜೆಪಿಗೆ ಹೋಗೋದಿಲ್ಲ. ಇಲ್ಲಿ ಆಗ್ತಾ ಇರುವಂಥ ಚಿರಂತಿಮಠ ಅವರು ಯಡಿಯೂರಪ್ಪನವ್ರದ್ದು ಕಾರಜೋಳವ್ರ ಕ್ಯಾಂಡಿಡೇಟ್ ಅವರು. ಚಿರಂತಿಮಠ ಯಾರು ಕ್ಯಾಂಡಿಡೇಟು? ಯಡಿಯೂರಪ್ಪನವರ ಫಾಲೋವರು. ಯಡಿಯೂರಪ್ಪ ಮತ್ತು ಕಾರಜೋಳವರ ಆ ಟೀಮ್ ಅದು. ಅವ್ರ ಪ್ರಚಾರಕ್ಕೆ ಇವ್ರು ಹೊಂಟಿದ್ದಾರೆ. ಸುಮ್ಮನೆ ವಾಪಸ್ ಬಿಜೆಪಿಗೆ ಹೋಗೋದು ಸುಮ್ಮನೆ ನೇರವಾಗಿ ಹೇಳಲ್ಲ. ಸುಮ್ಮನೆ ಯಾಕೆ ನಾಟಕ? ಯಡಿಯೂರಪ್ಪನ ಮಗ ಅನ್ನೋದು. ಯಡಿಯೂರಪ್ಪ ಮಗನ ನೇತೃತ್ವ ಚುನಾವಣೆ ನಡೀತಾ ಇದೆ ವಿಜೇಂದ್ರದ್ದು. ಇನ್ನು ಅಲ್ಲಿ ದಾವಣಗೆರೆಗಿದ್ದು ಯಡಿಯೂರಪ್ಪ ಕ್ಯಾಂಡಿಡೇಟ್ ಅಲ್ಲ, ಅದು ಸಿದ್ಧಿ. ಇನ್ನು ಎಂಬಿ ಪಾಟೀಲ್ ಹೇಳಿಕೆಗೆ ವಿಜಯಪುರದಲ್ಲಿ ಮಾತನಾಡಿದ ಯತ್ನಾಳ್, ಇದು ನನಗೆ ಉಚ್ಚಾಟನೆ ಮಾಡಿಸಿದವರ ಚುನಾವಣೆ ಅಲ್ಲ, ಬಿಜೆಪಿ ಚುನಾವಣೆ. ನಾನು ಬಿಜೆಪಿಗೆ ಸೇರಿಸಿಕೊಳ್ಳಿ ಅಂತ ಯಾರ ಕೈಕಾಲು ಹಿಡಿದಿಲ್ಲ ಅಂದಿದ್ದಾರೆ.
ಈಗ ನಾನು ಉಚ್ಚಾಟನೆ ಮಾಡಿಸಿದವರು ಯಾರು? ಅವ್ರದಂತೂ ಚುನಾವಣೆ ಇಲ್ಲ. ಇದು ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಮತ್ತು ವೀರಣ್ಣ ಜಯಂತಿ ಮಠ ನಮ್ಮ ಅತ್ಯಂತ ಆತ್ಮೀಯ. ನಮ್ಮ ಪಂಚರಾಜ್ಯಗಳ ಚುನಾವಣಾ ಪ್ರಚಾರದ ಬ್ಯುಸಿ ಆಗಿದೆ. ರಾಜ್ಯದಲ್ಲಿ ಬೈ ಎಲೆಕ್ಷನ್ ರಂಗೇರಿರುವಂತಹ ಹೊತ್ತಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇವತ್ತು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನ ನೆಲಮಂಗಲದಲ್ಲಿರುವಂತಹ ಬಿಜಿಎಸ್ ವಿಜ್ಞಾತಂ ಮೈದಾನದಲ್ಲಿ ನಡೆಯಲಿರುವಂತಹ ಹಿಂದೂ ಧರ್ಮ ಆಚಾರ್ಯ ಸಭಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಅಮಿತ್ ಶಾ ರಾತ್ರಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ನಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ. ಈ ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ರಾಜ್ಯ ನಾಯಕರು ಭೇಟಿಯಾಗಿ ಬೈ ಎಲೆಕ್ಷನ್ ಹಾಗೂ ಪ್ರಸ್ತುತ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಒಳ ಮೀಸಲಾತಿ ಜಾರಿ ಸಂಬಂಧ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ವರದಿಯನ್ನ ನಾವು ಒಪ್ಪಲ್ಲ ಅಂತ ಹಿರಿಯ ಕಾಂಗ್ರೆಸ್ ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೋಲಾರದಲ್ಲಿ ಮಾತನಾಡಿದ ಅವರು, ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಎಡಗೈ ಸಮಾಜದ ಗಣತಿಯನ್ನ ಹೆಚ್ಚಾಗಿ ತೋರಿಸಲು ಬಲಗೈ ಸಮಾಜದ ಉಪಜಾತಿಗಳನ್ನ ಗಣತಿಯಲ್ಲಿ ತೋರಿಸಿರುವುದು ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ. ಹಾಗಾಗಿ ನಾಗಮೋಹನ್ ದಾಸ್ ವರದಿಯನ್ನ ಬಲಗೈ ಸಮಾಜ ಎಂದೂ ಒಪ್ಪಲು ಸಾಧ್ಯವಿಲ್ಲ ಅಂತ ಕಿಡಿಕಾರಿದ್ದಾರೆ. ಬಗ್ಗೆ ನಮಗೆ ಗೌರವ ಇದೆ, ಆದರೆ ಅವ್ರ ವರದಿ ಬಗ್ಗೆ ಗೌರವ ಇಲ್ಲ. ಯಾಕಂದರೆ ನಮಗೆ ಗೊತ್ತಿರೋ ಹಾಗೇ ಈ ಕಡೆ ನಾವೇನಂತೀವಿ, ಮಾಲ ಅಂದರೆ ವಲಯ ಅಂತಲೇ, ಈ ತಮಿಳಲ್ಲಿ ಪರಿಯನ್ ಅಂದರೆ ವಲಯ ಅಂತಲೇ. ನಮಗೆ ಅರ್ಥ ಆಗ್ತಾಯಿಲ್ಲ ಇವತ್ತು ನಾಗಮೋಹನ್ ದಾಸ್ ಅವರು ಈ ಮಾಲ, ಪರಿಯನ್, ಹಾದ್ಯ ಆಂಧ್ರ ಇವನ್ನೆಲ್ಲ ಕೂಡ ಇವತ್ತು ನೀವು ಎಡಗೈ ಅಂತ ತೋರಿಸತಕ್ಕಂಥದ್ದು ಎಲ್ಲೋ ಒಂದು ಕಡೆ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟು ನಾವೆಲ್ಲ ಕೂತು ಮುಖ್ಯಮಂತ್ರಿಗಳು ಒಂದು ಕಮಿಟಿಯನ್ನು ಮಾಡಿದ್ದಾರೆ. ಆ ಕಮಿಟಿಯಲ್ಲಿ ಎಲ್ಲರ ಒಂದು ಅಭಿಪ್ರಾಯಗಳನ್ನು ತಿಳಿಸಿ ನಾವೆಲ್ಲ ಕೂಡ ಸಾಲ್ವ್ ಮಾಡಿಕೊಳ್ತೇವೆ. ಯಾವುದೇ ಗೊಂದಲ ಆಗೋದಿಲ್ಲ. ನಾವು ಪರಿಶಿಷ್ಟ ಜಾತಿಗಳಿರ್ತಕ್ಕಂಥ ಬೋವಿ, ಲಂಬಾಣಿ, ಕೊರ್ಮ, ಕೊರ್ಚ, ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ಆದಿ ದ್ರಾವಿಡ ಹಿಂದೂ, ನಮ್ಮಲ್ಲಿ ಯಾವುದೇ ಭೇದ ಭಾವಗಳಿಲ್ಲ. ನಾವೆಲ್ಲ ಸರಿ ಹೋಗಿ ಹೆಂಡತಿ ಕುತ್ತಿಗೆ ಮೇಲೆ ಕಾಲಿಟ್ಟು ತುಳಿದು ಗಂಡನೇ ಕೊಲೆ ಮಾಡಿರುವಂತಹ ಘಟನೆ ನಡೆದಿದೆ. ಬೆಂಗಳೂರಿನ ಪೀಣ್ಯ ಠಾಣೆಯ ಎಚ್ಎಂಟಿ ಲೇಔಟ್ನಲ್ಲಿ ಘಟನೆ ನಡೆದಿರೋದು. 34 ವರ್ಷದ ಕಾವ್ಯರನ್ನ ಪತಿ ದರಿಯಪ್ಪ ಕೊಲೆ ಮಾಡಿದ್ದಾರೆ. ಕಳೆದ 4 ವರ್ಷದ ಹಿಂದೆ ಬೆಳಗಾವಿ ಮೂಲದ ದರಿಯಪ್ಪ, ಕಾವ್ಯ ದಂಪತಿ ಪೀಣ್ಯಕ್ಕೆ ಬಂದು ವಾಸ ಮಾಡಿಕೊಂಡಿದ್ರು. ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಬಿಸ್ನೆಸ್ ಮಾಡ್ತಾ ಇದ್ದ ದರಿಯಪ್ಪ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಕೂಡ ನಡೆಸ್ತಾ ಇದ್ರು. ದಂಪತಿಗೆ 2 ಮಕ್ಕಳಿದ್ದು ಕಾಲೇಜ್ಗೆ ಹೋಗಿದ್ದ ಸಂದರ್ಭದಲ್ಲಿ ಗಂಡ ಹೆಂಡತಿ ಮಧ್ಯೆ ಗಲಾಟೆಯಾಗಿದೆ. ಈ ವೇಳೆ ಹಣಕಾಸಿನ ವಿಚಾರಕ್ಕೆ ಶುರುವಾಗಿದ್ದ ಗಲಾಟೆ ಅತಿರೇಕಕ್ಕೆ ಹೋಗಿ ಪತ್ನಿ ಕಪಾಳ ಕೊಡ್ತಿದ್ದಾರೆ. ಆಗ ಪತ್ನಿ ಕುತ್ತಿಗೆ ಮೇಲೆ ಕಾಲಿಂದ ತುಳಿದು ಕೊಲೆ ಮಾಡಲಾಗಿದೆ. ಆದರೆ ಕೊಲೆಗೆ ಅನೈತಿಕ ಸಂಬಂಧ ಕಾರಣ ಅಂತ ಸ್ನೇಹಿತರು ಆರೋಪ ಮಾಡ್ತಾ ಇದ್ದಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡ ಪೀಣ್ಯ ಪೊಲೀಸರು ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ. ಹಳಿಯಾಳ ಜೈಲಿನ ಜೈಲರ್ ಲೋಕ ಬಲೆಗೆ ಬಿದ್ದಿದ್ದಾರೆ. ಜೈಲಲ್ಲಿ ಇದ್ದುಕೊಂಡು ರಾಜ್ಕುಮಾರ್ ಎಂಬ ಕೈದಿ 1.75 ಲಕ್ಷ ರೂಪಾಯಿ ಗಳಿಸಿದ್ರು. ಕೈದಿಗೆ ಸರ್ಕಾರದಿಂದ ಬಂದ ಹಣ ನೀಡಲು ಜೈಲರ್ 60,000 ರೂಪಾಯಿ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಮುಂಗಡವಾಗಿ ಫೋನ್ ಪೇ ಮೂಲಕ 10,000 ರೂಪಾಯಿಯನ್ನು ಪಡೆದಿದ್ರು. ಸದ್ಯ ಲಂಚ ಪಡೀತಾ ಇದ್ದಾಗ ದಾಳಿ ಮಾಡಿದ ಲೋಕ ಪೊಲೀಸರು ಜೈಲರ್ ಕಲ್ಲಪ್ಪ ಗಸ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ. ಇನ್ನು ಕೆಬಿಜೆಎನ್ಎಲ್ ಕಚೇರಿಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ವರ್ಕ್ಗಳ ಬಿಲ್ ಪಾಸ್ ಮಾಡೋದಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಟ ಆರೋಪದ ಹಿನ್ನೆಲೆಯಲ್ಲಿ ದಾಳಿಯಾಗಿದೆ. ಎಇಇ ಮಧುಸೂದನ್ ಹಾಗೂ ಜೆಇ ಮಂಜುನಾಥ್ ಅವರು ಲಂಚಕ್ಕೆ ಬೇಡಿಕೆ ಇಟ್ಟಿದ್ರು. ಈ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಲಂಚ ಸ್ವೀಕಾರ ಮಾಡ್ತಾ ಇದ್ದಾಗಲೇ ಲೋಕಾಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರಲ್ಲಿ 2 ಜಿಬಿ ಅಧಿಕಾರಿಗಳು ಲೋಕ ಬಲೆಗೆ ಬಿದ್ದಿದ್ದಾರೆ. ರೆವೆನ್ಯೂ ಇನ್ಸ್ಪೆಕ್ಟರ್ ವೆಂಕಟೇಶ್ ಹಾಗೂ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ಲೋಕ ಬಲೆಗೆ ಬಿದ್ದಿದ್ದಾರೆ. ಕಟ್ಟಡದ ಖಾತೆ ಮಾಡಿಕೊಡೋದಕ್ಕೆ 3 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ಹಿನ್ನೆಲೆಯಲ್ಲಿ ದೂರು ಬಂದಾಗ ಲೋಕಾಧಿಕಾರಿಗಳು ದಾಳಿ ಮಾಡಿದ್ದಾರೆ. ಚಿತ್ರದುರ್ಗದ ಮೊಳಕಾಲ್ಮೂರು ತಾಲೂಕಿನಲ್ಲಿ ರಾಜಾರೋಷವಾಗಿ ಅಕ್ರಮ ದಂಧೆ ನಡೀತಾ ಇದೆ. ಕೆಂಪು ಮಣ್ಣನ್ನ ಮರಳು ಮಾಡಿ ಸಾರ್ವಜನಿಕರಿಗೆ ಮಾರಾಟ ಮಾಡಲಾಗ್ತಾ ಇದೆ. ಮಾಚೇನಹಳ್ಳಿ, ಅಶೋಕ, ಸಿದ್ದಾಪುರ, ನಾಗಸಮುದ್ರ ಬ್ಲಾಕ್ನಲ್ಲಿ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ನಿಯಮವನ್ನ ಗಾಳಿಗೆ ತೂರಿ ಮರಳು ದಂಧೆ ನಡೆಸುತ್ತಿದ್ದಾರೆ. ಪಟ್ಟ ಜಮೀನು ಲೀಸ್ ಹೆಸರಿನಲ್ಲಿ ದೊಡ್ಡ ಮಟ್ಟದ ಮರಳು ದಂಧೆ ನಡೀತಾ ಇದೆ. ಬೃಹತ್ ಗಾತ್ರದ ಗುಂಡಿ ತೋಡಿ ಮಣ್ಣೆತ್ತಿ ಮರಳು ಫಿಲ್ಟರ್ ಮಾಡಿ ದಂಧೆ ನಡೆಸ್ತಾ ಇದ್ರು. ಕೇಳೋರೆ ಯಾರೂ ಇಲ್ಲ. ಅಕ್ರಮ ಮರಳು ದಂಧೆಗೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಪೊಲೀಸ್ ಇಲಾಖೆ ಸಾಥ್ ನೀಡಿದೆ ಎನ್ನುವಂತಹ ಆರೋಪ ಕೇಳಿ ಬಂದಿದೆ. ಹೀಗಾಗಿ ಅಕ್ರಮ ಮರಳು ದಂಧೆಗೆ ಬ್ರೇಕ್ ಹಾಕುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಗದಗನಲ್ಲಿ ಮುಸುಕುದಾರಿ ಕಳ್ಳರ ಗ್ಯಾಂಗ್ ಎಂಟ್ರಿ ಆಗಿದೆ. ಬೀಗ ಹಾಕಿರುವಂತಹ ಮನೆಗಳನ್ನೇ ಟಾರ್ಗೆಟ್ ಮಾಡುವಂತಹ ಖದೀಮರು ಮನೆಗಳಲ್ಲಿ ಕಳ್ಳತನಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕೇಶವ ಪಾರ್ಕ್, ಪುಟ್ಟರಾಜನಗರದಲ್ಲಿ ಗೋಕಾವಿ ಅನ್ನೋರ ಮನೆಗಳ್ಳತನಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಮುಖಕ್ಕೆ ಮುಸುಕು ಹಾಕಿ ಬಂದ ಕಳ್ಳರು ರಾಡ್, ಪಿಕಾಸಿ, ಮಚ್ಚಿಡಿದು ಓಡಾಟ ನಡೆಸಿದ್ದಾರೆ. ಖದೀಮರ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಇನ್ನು ಘಟನೆ ಸಂಬಂಧ ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ.
ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ರಚನೆ ಪ್ರಶ್ನಿಸಿ ನಟ ನಿರ್ದೇಶಕ ಟಿಎಸ್ ನಾಗಾಭರಣ ಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇದೇ ತಿಂಗಳ 9ಕ್ಕೆ ಅರ್ಜಿ ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ. ಜಿಬಿಎ ರಚನೆಯು ಸಂಪೂರ್ಣ ಸಂವಿಧಾನ ಬಾಹಿರವಾಗಿದೆ. ಸ್ಥಳೀಯ ಸಂಸ್ಥೆಗಳನ್ನು ಬಲವರ್ಧನೆ ಮಾಡಬೇಕು ಹೊರತು ಸ್ಥಗಿತಗೊಳಿಸಬಾರದು. ಜಿಬಿಎ ರಚನೆಯು ಸ್ಥಳೀಯ ಸಂಸ್ಥೆಯಾದ ಬಿಬಿಎಂಪಿ ಸ್ಥಗಿತಗೊಳಿಸುವುದೇ ಆಗಿದೆ. ಜಿಬಿಎ ರಚನೆ ಮಾಡಿ ಸರ್ಕಾರ ಹೊರಡಿಸಿರುವಂತಹ ಆದೇಶ ರದ್ದುಪಡಿಸಬೇಕು ಅಂತ ಕೋರಿದ್ದಾರೆ. ವಿಚಾರಣೆಯನ್ನು ಹೈಕೋರ್ಟ್ ಮುಂದೂಡಿದೆ. ಜಿಬಿಎ ವ್ಯಾಪ್ತಿಯಲ್ಲಿ ಕಟ್ಟಡ ಉಪವಿಧಿ ತಿದ್ದುಪಡಿ ಕರಡು ಅಧಿಸೂಚನೆ ಪ್ರಕಟ ಮಾಡಲಾಗಿದೆ. ಉಲ್ಲಂಘನೆ ಮಿತಿಯನ್ನ 5% ಇಂದ 15ಕ್ಕೆ ಹೆಚ್ಚಳ ಮಾಡಿ ಸರ್ಕಾರ ಮಾಡೋದಕ್ಕೆ ನಿರ್ಧಾರವನ್ನು ಮಾಡಿದ್ದು ಕಟ್ಟಡ ಮಾಲೀಕರಿಗೆ ದೊಡ್ಡ ರಿಲೀಫ್ ನೀಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮಾರ್ಗದರ್ಶನದಲ್ಲಿ ಮಹತ್ವದ ನಿರ್ಧಾರ ಮಾಡಲಾಗಿದ್ದು ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಈ ಕುರಿತು ಮಾಹಿತಿ ನೀಡಿದ್ದಾರೆ. 30 ದಿನಗಳಲ್ಲಿ ಸಾರ್ವಜನಿಕರಿಂದ ಆಕ್ಷೇಪಣೆ ಮತ್ತು ಸಲಹೆಗೆ ಆಹ್ವಾನ ನೀಡಲಾಗಿದ್ದು 5 ನಗರ ಪಾಲಿಕೆ ಕಚೇರಿಗಳಿಗೆ ಸಲಹೆಯನ್ನು ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ಮುಂದುವರೆದಿದೆ. ಗಡಿ ಭಾಗದಲ್ಲಿರುವಂತಹ ಪಾಲಾರ್ ಚೆಕ್ಪೋಸ್ಟ್ನಲ್ಲಿ ಒಂಟಿ ಸಲಗವೊಂದು ಪ್ರತ್ಯಕ್ಷವಾಗಿ ಕೆಲಕಾಲ ಆತಂಕವನ್ನು ಸೃಷ್ಟಿ ಮಾಡಿತು. ಪಕ್ಕದ ತಮಿಳುನಾಡಿನಲ್ಲಿ ವಿಧಾನಸಭೆ ಚುನಾವಣೆ ನಡೆಯುತ್ತಿರುವಂತಹ ಹಿನ್ನೆಲೆಯಲ್ಲಿ ಅಕ್ರಮವನ್ನು ತಡೆಗಟ್ಟಲು ಚೆಕ್ಪೋಸ್ಟ್ನಲ್ಲಿ ಹೆಚ್ಚಿನ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ. ಈ ವೇಳೆ ಏಕಾಏಕಿ ನುಗ್ಗಿದ ಒಂಟಿ ಸಲಗ ಕಂಡು ಸಿಬ್ಬಂದಿ ಭಯಭೀತರಾಗಿದ್ದಾರೆ. ಚೆಕ್ಪೋಸ್ಟ್ ಹತ್ರ ಸುತ್ತಾಡಿದ ಕಾಡಾನೆ ಬಳಿಕ ಅಲ್ಲಿಂದ ತೆರಳಿದ್ದು ಸಿಬ್ಬಂದಿ ನಿಟ್ಟುಸಿರನ್ನು ಬಿಟ್ಟಿದ್ದಾರೆ. ಬೆಂಗಳೂರಿನ ನಮ್ಮ ಮೆಟ್ರೋ ನೇರಳೆ ಮಾರ್ಗ ಸಂಚಾರ ಭಾನುವಾರದಿಂದ 2 ಗಂಟೆಗಳ ಕಾಲ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗುತ್ತದೆ. ಮೆಜೆಸ್ಟಿಕ್ ಮೈಸೂರು ರಸ್ತೆ ನಿಲ್ದಾಣಗಳ ನಡುವೆ ಬೆಳಗ್ಗೆ 7 ರಿಂದ 9 ಗಂಟೆ ತನಕ ಸಂಚಾರ ಸ್ಥಗಿತ ಆಗಲಿದೆ. ವಿಜಯನಗರ ಅತ್ತಿಗುಪ್ಪೆ ಮೆಟ್ರೋ ನಿಲ್ದಾಣಗಳ ನಡುವೆ ತುರ್ತು ನಿರ್ವಹಣಾ ಕಾಮಗಾರಿ ಹಿನ್ನೆಲೆ ಮೆಟ್ರೋ ರೈಲು ಸಂಚಾರದಲ್ಲಿ ವ್ಯತ್ಯಯ ಉಂಟಾಗಲಿದೆ ಅಂತ ಬಿಎಂಆರ್ಸಿಎಲ್ ಮಾಹಿತಿ ನೀಡಿದೆ. ತೆಂಗಿನಮರ ಸಹಿತ ವಿದ್ಯುತ್ ಕಂಬ ಮನೆ ಮೇಲೆ ಬಿದ್ದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದ ಕೊಂಡಾಪುರದಲ್ಲಿ ಘಟನೆ ನಡೆದಿದೆ. ವಿದ್ಯುತ್ ಕಂಬ ಮನೆ ಮೇಲೆ ಬಿದ್ದರೂ ಬೆಸ್ಕಾಂ ಗಮನ ಹರಿಸಿಲ್ಲ. ನಮಗೆ ಬೆಸ್ಕಾಂ ಪರಿಹಾರ ಕೊಡಬೇಕು ಅಂತ ವೆಂಕಟಯ್ಯ ಕುಟುಂಬಸ್ಥರು ಆಗ್ರಹ ಮಾಡಿದ್ದಾರೆ. ಕೋಲಾರದಲ್ಲಿ ಹೂವಿನ ಕರಗೋತ್ಸವ ನೆರವೇರಿದೆ. 100 ವರ್ಷಗಳ ಇತಿಹಾಸ ಹೊಂದಿರುವಂತಹ ಕೋಲಾರ ನಗರದ ಕಠಾರಿ ಪಾಳ್ಯದ ದ್ರೌಪದಮ್ಮ ದೇವಿ ಮತ್ತು ಧರ್ಮರಾಯ ಸ್ವಾಮಿ ದೇಗುಲದಲ್ಲಿ ಹೂವಿನ ಕರಗ ಮಹೋತ್ಸವಕ್ಕೆ ಚಾಲನೆ ಸಿಕ್ಕಿದೆ. ಮಹಾಭಾರತದ ವಿದುರ ಕೊನೆ ಕಾಲದಲ್ಲಿ ನೆಲೆಸಿದ್ದ ವಿದುರಾಶ್ವತ್ಥದಲ್ಲಿ ಅದ್ದೂರಿ ಬ್ರಹ್ಮ ರಥೋತ್ಸವ ನಡೆದಿದೆ. ಚಿಕ್ಕಬಳ್ಳಾಪುರದ ಗೌರಿಬಿದನೂರು ತಾಲೂಕಿನ ಪುರಾಣ ಪ್ರಸಿದ್ಧ ಕ್ಷೇತ್ರದಲ್ಲಿ ರಥೋತ್ಸವ ಆಗಿದೆ. ಅಶ್ವತ್ಥನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ವಿವಿಧ ಹೋಮಗಳು ಪೂಜಾ ಕೈಂಕರ್ಯಗಳನ್ನು ಮಾಡಲಾಗಿದೆ. ಕೊಪ್ಪಳದ ಕುಕನೂರು ತಾಲೂಕಿನ ಎರೆಹಂಚಿನಾಳದಲ್ಲಿ ಶ್ರೀ ವೀರಭದ್ರೇಶ್ವರ ಗುಗ್ಗಳ ಜಾತ್ರಾ ಮಹೋತ್ಸವ ನೆರವೇರಿದೆ. ವೀರಭದ್ರೇಶ್ವರನ ಮೂರ್ತಿಗೆ ವಿಶೇಷ ರುದ್ರಾಭಿಷೇಕದ ಬಳಿಕ ಹರಿಹರ ಅಥಣಿ ಮತ್ತು ಗದಗ ಬೆಟಗೇರಿಯ ಪುರಂತರರಿಂದ ಅಗ್ನಿಕೊಂಡ ಕಾರ್ಯಕ್ರಮ ಜರುಗಿತು. ತುಳುನಾಡಿನ ವೀರ ಪುರುಷರಾದ ಕೋಟಿ ಚೆನ್ನಯ್ಯರ ಈ ವರ್ಷದ ಕೊನೆ ನೇಮೋತ್ಸವ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಎಣ್ಮೂರಿನಲ್ಲಿ ನೆರವೇರಿದೆ. ಕೋಟಿ ಚೆನ್ನಯ್ಯರ ಮೊದಲ ನೇಮೋತ್ಸವ ಅವರು ಹುಟ್ಟಿ ಬೆಳೆದ ಪುತ್ತೂರಲ್ಲಿ ನಡೆದರೆ ಕೊನೆಯ ನೇಮೋತ್ಸವ ಕೋಟಿ ಚೆನ್ನಯ್ಯರು ಸಾವನ್ನಪ್ಪಿದ ಸುಳ್ಯ ತಾಲೂಕಿನ ಎಣ್ಮೂರಿನಲ್ಲಿ ನಡೆಯುತ್ತೆ. ಕಾಸರಗೋಡು, ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆಯನ್ನು ಸೇರಿಸಿ ಸುಮಾರು 400ಕ್ಕೂ ಹೆಚ್ಚು ಕೋಟಿ ಚೆನ್ನಯ್ಯರ ಗರಡಿಗಳಿವೆ. ಎಲ್ಲಾ ಗರಡಿಗಳಲ್ಲಿ ನೇಮೋತ್ಸವ ನಡೆದ ಬಳಿಕ ಎಣ್ಮೂರಿನಲ್ಲಿ ಕೊನೆಯ ನೇಮೋತ್ಸವ ನಡೆಯಲಾಗುತ್ತೆ. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ದೈವಗಳ ಕೃಪೆಗೆ ಪಾತ್ರರಾಗ್ತಾರೆ.